ಅನುದಿನ ಆಹಾರ ಜನವರಿ 24 ಶನಿವಾರ. ನನ್ನ ಹೃದಯ. ಪರಮಗೀತೆ 4ನೇ ಅಧ್ಯಾಯ 9ನೇ ವಚನ. ಪ್ರಿಯಲೇ, ಓದುವೆ, ನನ್ನ ಹೃದಯವನ್ನ ನೀನು ಅಪಹರಿಸಿದ್ದಿ. ನಾವು ಅತ್ಯಾಸಕ್ತಿಯಿಂದ ಕರ್ತನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳುವಾಗ ದೇವರು ನಮ್ಮನ್ನು ಪ್ರೀತಿಯಿಂದ ನೋಡಿ ನನ್ನ ಪ್ರಿಯನೇ ಎಂದು ಕರೆಯುವನು. ಈ ಪರಮಗೀತೆಯ ಪುಸ್ತಕದಲ್ಲಿ ಮೊದಲಿಂಗನು ತನ್ನ ಮೊದಲ ಗೀತೆಯನ್ನು ಹಲವಾರು ಪ್ರೀತಿಯ ಭಾವನಾತ್ಮಕ ವಿಧಾನಗಳಲ್ಲಿ ಕರೆಯುತ್ತಾನೆ. ಆತನು ತನ್ನ ಪ್ರಿಯಳನ್ನು ಹೀಗೆ ಕರೆಯುತ್ತಾನೆ: ಪ್ರೇಮವೇ, ಸಕಲ ಸಂತೋಷಗಳಿಗಿಂತ ನೀನು ಎಷ್ಟೋ ಮನೋಹರ, ಎಷ್ಟೋ ರಮ್ಯ. ಪರಮಗೀತೆ 7ನೇ ಅಧ್ಯಾಯ 6ನೇ ವಚನ. ನಿಮ್ಮ ಜೀವನದ ಮೂಲ ಉದ್ದೇಶವು ನೀವು ಕರ್ತನಲ್ಲಿ ಸಂತೋಷಿಸುವುದಾಗಿದೆ ಮತ್ತು ದೇವರು ನಿಮ್ಮಲ್ಲಿ ಯಾವಾಗಲೂ ಸಂತೋಷಿಸುತ್ತಾನೆ. ನಿಮ್ಮ ಆಲೋಚನೆಗಳು, ನಿಮ್ಮ ದೃಷ್ಟಿ, ನಿಮ್ಮ ಕ್ರಿಯೆಗಳು, ನಿಮಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳು ಕರ್ತನ ಹೃದಯಕ್ಕೆ ಸಂತೋಷವನ್ನ ನೀಡುತ್ತವೆ. ನೀವು ಕರ್ತನಿಗೆ ಸಮೀಪಸ್ಥರಾಗಿ ಪ್ರೀತಿಯಿಂದ ತುಂಬಲ್ಪಟ್ಟವರಾಗಿ ಆತನನ್ನೇ ಆತುಕೊಂಡು ನಡೆಯುವಾಗ ನಿಮ್ಮ ಜೀವಮಾನದ ಎಲ್ಲ ದಿನಗಳನ್ನು ಮತ್ತು ನಿಮ್ಮ ಮುಂದಿನ ಸಂತತಿಯನ್ನು ದೇವರು ಆಶೀರ್ವದಿಸುತ್ತಾನೆ. ಕೀರ್ತನೆಗಾರನು ಹೀಗೆ ತಿಳಿಸುತ್ತಾನೆ: ಆಗ ಯೆಹೋವನಲ್ಲಿ ಸಂತೋಷಿಸುವೆ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಕೀರ್ತನೆ 37:4ನೇ ವಚನ. ಆತನು ಕರ್ತನಲ್ಲಿ ಸಂತೋಷಿಸುವನಾದ್ದರಿಂದ ಹೀಗೆ ಬರೆಯುತ್ತಾನೆ: ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು. ಕೀರ್ತನೆ 119:16. ನಿನ್ನ ಆಜ್ಞೆಗಳು ನನಗೆ ಸಂತೋಷಕರವಾಗಿವೆ. ಕೀರ್ತನೆ 119:143ನೇ ವಚನ. ಸೊಲೊಮೋನನು ಹೀಗೆ ಬರೆಯುತ್ತಾನೆ: ಹರ್ಷ ಹೃದಯವು ಒಳ್ಳೆ ಔಷಧ. ಜ್ಞಾನೋಕ್ತಿ 17:22ನೇ ವಚನ. ಹರ್ಷ ಹೃದಯದಿಂದ ಅಸನ್ಮುಖ. ಜ್ಞಾನೋಕ್ತಿ 15:13ನೇ ವಚನ. ನೀವು ಕರ್ತನಲ್ಲಿ ಸಂತೋಷಿಸುವುದು ಮಾತ್ರವಲ್ಲದೆ ಆತನನ್ನು ಯಾವಾಗಲೂ ಮೆಚ್ಚಿಸುವವರಾಗಿರಬೇಕು. ನೀವು ಇಹಲೋಕದ ವ್ಯಾಮೋಹದಿಂದ ಹಾಗೂ ಲೌಕಿಕ ಕಾರ್ಯಗಳಿಂದ ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು. ದೇವರ ವಾಕ್ಯವು ನಮಗೆ ಕಲಿಸುವುದೇನೆಂದರೆ, ನೀವು ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಯಾಕೋಬನು 4ನೇ ಅಧ್ಯಾಯ 4ನೇ ವಚನ. ನೀವು ಇಹಲೋಕದ ಇಚ್ಛೆಗಳು, ಪ್ರಾಪಂಚಿಕ ಜೀವನ ಶೈಲಿ ಮತ್ತು ಲೋಕದ ಸುಖಭೋಗಗಳ ಅನುಸಾರ ಜೀವಿಸಲು ಮುಂದುವರಿಸಿದರೆ ನಾವು ಯಾವ ಮಾತ್ರಕ್ಕೂ ದೇವರ ಹೃದಯಕ್ಕೆ ಸಂತೋಷವನ್ನು ತರಲು ಸಾಧ್ಯವಿಲ್ಲ. ಸತ್ಯವೇದವು ಹೀಗೆ ತಿಳಿಸುತ್ತದೆ: ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಮೊದಲ ಯೋಹಾನ 2ನೇ ಅಧ್ಯಾಯ 15ನೇ ವಚನ. ಒಂದು ದೃಢವಾದ ತೀರ್ಮಾನವನ್ನು ಮಾಡಿರಿ: ನಾನು ಲೋಕವನ್ನು ಮತ್ತು ಅದರ ಇಚ್ಛೆಗಳನ್ನು ಶಿಲುಬೆಗೆ ಹಾಕುತ್ತೇನೆ ಹಾಗೂ ಯೇಸುವನ್ನು ಮಾತ್ರ ಪ್ರೀತಿಸಲು ಆರಿಸಿಕೊಳ್ಳುತ್ತೇನೆ. ಗಲಾತ್ಯದವರಿಗೆ 5ನೇ ಅಧ್ಯಾಯ 24ನೇ ವಚನ. ಪ್ರತಿದಿನ ನಿಮಗೆ ಸಮಯ ಸಿಕ್ಕಿದಾಗಲೆಲ್ಲ ನಿಮ್ಮ ಹೃದಯವನ್ನು ಕರ್ತನ ಮುಂದೆ ಪರೀಕ್ಷಿಸಿಕೊಳ್ಳಿರಿ ಮತ್ತು ಈ ದಿನ ಆತನನ್ನು ಮೆಚ್ಚದೇ ಇರುವ ಯಾವುದಾದರೂ ನನ್ನ ಹೃದಯದೊಳಗಡೆ ಪ್ರವೇಶಿಸಿದೆಯಾ? ನನ್ನ ಜೀವನದ ಮೂಲಕ ದೇವರ ಹೃದಯಕ್ಕೆ ದುಃಖವಾಗಿದೆಯಾ ಎಂದು ಪ್ರಶ್ನಿಸಿಕೊಳ್ಳಿರಿ. ಒಂದು ವೇಳೆ ಅದು ನಿಜವಾಗಿದ್ದರೆ
ಆ ತಕ್ಷಣವೇ ಸರಿಪಡಿಸಿಕೊಳ್ಳಿರಿ. ಆಗ ಕರ್ತನು ನಿಜವಾಗಿಯೂ ನಿಮ್ಮ ಮೂಲಕ ಸಂತೋಷಿಸುವರು. ನಿಮ್ಮ ಹೃದಯವು ಪರಲೋಕದಲ್ಲಿ ಮೊದಲಿಗನಲ್ಲಿ ಮಾತ್ರವೇ ಸಂತೋಷಿಸದೆ, ಆತನನ್ನು ನೀವು ನೆನೆಸಿಕೊಳ್ಳುವಾಗಲೆಲ್ಲ ನಿಮ್ಮ ಹೃದಯವು ಪ್ರೀತಿಯಿಂದ ಉಕ್ಕಿ ಹರಿಯಲಿ. ಮೊದಲಗಿತ್ತಿಯು ಹೀಗೆ ಸಾಕ್ಷೀಕರಿಸುತ್ತಾಳೆ, ಅವನಲ್ಲಿ ನನ್ನ ಕರುಳು ಮರುಗಿತು. ಅರಮಗೀತೆ 5ನೇ ಅಧ್ಯಾಯ 24ನೇ ವಚನ. ಪ್ರಿಯ ದೇವರ ಮಕ್ಕಳೇ, ಆ ಕಲ್ವಾರಿಯ ಕರುಣೆಯನ್ನು ನೀವು ನೆನೆಸಿಕೊಳ್ಳುವಾಗಲೆಲ್ಲ ನಿಮ್ಮ ಹೃದಯವು ತುಂಬಿ ಹೊರಸೂಸಲಿ. ಒಂದು ವಿಷಯವನ್ನ ಹೇಳುವುದಕ್ಕೆ ನನ್ನ ಹೃದಯವು ತವಕ ಪಡುತ್ತದೆ. ಕೀರ್ತನೆ 45:1ನೇ ವಚನ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಕೀರ್ತನೆ 16:11ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನ ಕಾಂಡ 9, 10 ಮತ್ತು 11ನೇ ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 21ರಿಂದ 39 ವಚನಗಳು. ದೇವರು ನಿಮ್ಮನ್ನ ಆಶೀರ್ವದಿಸಲಿ.